ವೆಲ್ಕಮ್ ಟು ಜ್ಞಾನೋದಯ ಅಕಾಡೆಮಿ. ನಾವು ಹಿಂದಿನ ಕ್ಲಾಸ್ ಒಳಗ ಲಸವನ್ನ ಸುಲಭವಾಗಿ ಕಂಡುಹಿಡಿಯೋದು ಹೆಂಗಂತ ಕಲ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ಒಳಗ ಮಸವನ್ನ ಸುಲಭವಾಗಿ ಕಂಡುಹಿಡಿಯೋದು ಹೆಂಗ, ಎಸ್ ಅನ್ನ ಸುಲಭವಾಗಿ ಕಂಡುಹಿಡಿಯೋದು ಹೆಂಗ ಅಂತ ಕಲ್ಕೋಣ. ಕ್ಲಿಯರ್? ಮಸ ಅಂದ್ರ ಮ ಅಂದ್ರ ಮಹತ್ತಮ, ಸ ಅಂದ್ರ ಸಾಮಾನ್ಯ, ಅ ಅಂದ್ರ ಅಪವರ್ತನ ಅಂತ. ಕ್ಲಿಯರ್? ಇಂಗ್ಲಿಷ್ ಒಳಗೆ HCF ಅಂತ ಕರಿತೀವಿ. H ಅಂದ್ರ ಹೈಯೆಸ್ಟ್, ಸಿ ಅಂದ್ರ ಕಾಮನ್, ಎಫ್ ಅಂದ್ರ ಫ್ಯಾಕ್ಟರ್. ಕ್ಲಿಯರ್? ಮಸವನ್ನ ಒಂದು ಪ್ರಾಬ್ಲಮ್ಸ್ ಮಾಡಿ ಮಸ ಅಂದ್ರೆ ಏನಂತ ಅಲ್ಲಿ ಕಳ್ಕೊಳ್ಳೋಣ. ಫಸ್ಟ್ ಪ್ರಾಬ್ಲಮ್ ನೋಡ್ರಿ, 2 ಮತ್ತು 4ರ ಮಸ ಕಂಡುಹಿಡಿಯಿರಿ ಅಂತ ಕೇಳ್ಯಾನ. ಫಸ್ಟ್ ನೋಡ್ರಿ, 2 ಮತ್ತು 4ನ ಬರ್ಕೋಬೇಕ. ಕ್ಲಿಯರ್? ಬರ್ಕೊಂಡೀವಿ. ಇವಾಗ ಆ ಎರಡು ಸಂಖ್ಯೆ ಕೊಟ್ಟಂತ ಎರಡು ಸಂಖ್ಯೆ ಯಾವ ಮಗ್ಯಾಗದಾವ ಆ ನಂಬರ್ನ ತಗೋಬೇಕ. ಕ್ಲಿಯರ್? 2 ಮತ್ತು 4 ನೋಡಿದಾಗ ಇವ್ ಎರಡು 2ರ ಮಧ್ಯ ಆಗದಾವ. ಆ ಉದ್ದೇಶದಿಂದ ನಾ 2ನ್ನ ತಗೋತೀನಿ. ಕ್ಲಿಯರ್? 2 ಒಂದ್ಲೆ 2, 2 2ಲೆ 4. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇವೆರಡು ಸಂಖ್ಯೆ ಯಾವ ಮಧ್ಯ ಆಗದಾವ? 1ರ ಮಧ್ಯ ಆಗದಾವ. ಕ್ಲಿಯರ್? 1ನ್ನ ತಗೊಂಡ್ನಿ ಅಂತಂದ್ರ ಒಂದ್ ಒಂದ್ಲೆ 1, ಒಂದ್ 2ಲೆ 2. ಕ್ಲಿಯರ್? ಮತ್ತು 1ನ್ನ ತಗೊಂಡಿ ಅಂದ್ರೆ ಒಂದ್ ಒಂದ್ಲೆ 1, ಒಂದ್ 2ಲೆ 2 ಈ ರೀತಿ ಬರ್ಕೊಂತ ಹೋಗ್ತದ. ಅದ್ರ ಸಂಬಂಧ ನೀವ 1ನ್ನ ತಗೊಳಕ್ ಹೋಗ್ಬೇಡ್ದ, ಅವೆರಡು ಸಂಖ್ಯೆ ಚೆಕ್ ಮಾಡ್ಬೇಕ. ಎರಡು ಸಂಖ್ಯೆ ಚೆಕ್ ಮಾಡಿ ಯಾವ ಮಗ್ಯ ಆಗದಾವಲ್ಲ ಆ ಮಗ್ಯನ ತಗೊಂಡ ಲೆಕ್ಕ ಮಾಡ್ಬೇಕ. ಆಮೇಲೆ 1 ಮತ್ತು 2 ಯಾವ ಮಗ್ಯ ಆಗಿಲ್ಲ, 1ನ್ನ ಬಿಟ್ಟು ಯಾವ ಮಗ್ಯಾಗೂ ಇಲ್ಲ. ಅದರ ಸಂಬಂಧ ಇವೆರಡು ಸಂಖ್ಯೆ ಮಸ 2 ಆಗತ್ತ. ಇವೆರಡು ಸಂಖ್ಯೆ ಮಸ 2 ಆಗತ್ತ. ಕ್ಲಿಯರ್? ಮಸ ಅಂದ್ರ ಕೊಟ್ಟಂತ ಸಂಖ್ಯೆಯನ್ನ ಭಾಗಿಸುವಂತ ಸಂಖ್ಯೆಗಳಲ್ಲಿ ಅತಿ ದೊಡ್ಡ ಸಂಖ್ಯೆ. ನೋಡ್ರಿ, 2 ಮತ್ತು 4ನ್ನ ಭಾಗಿಸೋ ಸಂಖ್ಯೆ ಯಾವ್ಯಾವ? 2ನ್ನ ಭಾಗಿಸೋ ಸಂಖ್ಯೆ 1 ಮತ್ತು 2. ನೆಕ್ಸ್ಟ್ 4ನ್ನ ಭಾಗಿಸುವಂತ ಸಂಖ್ಯೆಗಳು 1, 2, 4. ಕ್ಲಿಯರ್? ಕೊಟ್ಟಂತ ಸಂಖ್ಯೆ 2, ಇವೆರಡೂ ಸಂಖ್ಯೆಗಳನ್ನ ಭಾಗಿಸುವಂತ ದೊಡ್ಡ ಸಂಖ್ಯೆ, ಗರಿಷ್ಠ ಸಂಖ್ಯೆ. ಆ ಅಪವರ್ತನದೊಳಗ ಮಹತ್ತಮ, ಸಾಮಾನ್ಯ, ಅಪವರ್ತನ. ಕ್ಲಿಯರ್? ನೋಡ್ರಿ, ಕೊಟ್ಟಂತ ಸಂಖ್ಯೆಯನ್ನ ಭಾಗಿಸುವಂತ ಅತಿ ದೊಡ್ಡ ಸಂಖ್ಯೆಗೆ ಮಸ ಮಹತ್ತಮ, ಸಾಮಾನ್ಯ, ಅಪವರ್ತನ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಕ್ಲಿಯರ್? ಮಸ ಅಂದ್ರ ಅರ್ಥ ಆಗಿದೆ ಅನ್ಕೋತೇನೆ. ಅವೆರಡು ಸಂಖ್ಯೆ 1ರ ಮಧ್ಯ ಆಗಿರ್ಬೇಕ, ಒಂದ ಸಂಖ್ಯೆ ಮಧ್ಯ ಆಗಿರ್ಬೇಕು, ಆ ಸಂಖ್ಯೆ ಮಾತ್ರ ತಗೋಬೇಕ. ಕ್ಲಿಯರ್? ಒಂದ್ ವೇಳೆ 3 ಮತ್ತು 5 ತಗೊಂಡನ್ಪನ, ಉದಾಹರಣೆ ತಗೋತೇನೆ. 3 ಮತ್ತು 5 ತಗೊಂಡಾಗ ಇವೆರಡು ಯಾವ ಮಧ್ಯ ಆಗದಾವ? ಯಾವ ಮಗ್ಯಾಗೂ ಇಲ್ಲ, 1ನ್ನ ಬಿಟ್ಟ 1ರ ಮಗ್ಯ ಆಗದಾವ. ಆದ್ರಿಂದ ಇದ್ರ ಮಸ 1. ಕ್ಲಿಯರ್? ಯಾವ ಮಗ್ಯ ಆಗದಾವ ಅದನ್ನ ತಗೊಳ್ರಿ, ಇಲ್ಲ 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 ಅಂದಾಗ ಅದ್ರ ಮಸ 1. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. 2ನೇ ಕ್ವಶನ್ ನೋಡೋಣ. 4 ಮತ್ತು 16ರ ಮಸ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳ್ಯಾನ. ಕ್ಲಿಯರ್? ಫಸ್ಟ್ 4 ಮತ್ತು 16 ನೋಡೋಣ. 4 ಮತ್ತು 16 ಇವೆರಡು 2ರ ಮಧ್ಯ ಆಗದಾವ. ಕ್ಲಿಯರ್? 2 2ಲೆ 4, 2 8ಲೆ 16. ಮತ್ತೆ ಚೆಕ್ ಮಾಡ್ರಿ, ಇವೆರಡು ಯಾವ ಮಧ್ಯ ಆಗದಾವ? 2ರ ಮಧ್ಯ ಆಗದಾವ. 2 ಒಂದ್ಲೆ 2, 2 4ಲೆ 8. ಕ್ಲಿಯರ್? 1 ಮತ್ತು 4 ನೋಡಿದಾಗ ಯಾವ ಮಧ್ಯ ಆಗೂ ಇಲ್ಲ, 1ನ್ನ ಬಿಟ್ಟ 1ನ್ನ ತೊಗೊಳಕ್ ಹೋಗ್ಬೇಡ್ರಿ. 1 ಏನಾದ್ರು ನೀವು ತಗೊಂಡ್ರಿ ಅಂತಂದ್ರೆ ಅದೇ ರೀತಿ ಕಂಟಿನ್ಯೂ ಆಕೈತಿ. ಅದ್ರ ಸಂಬಂಧ 1ನ್ನ ತಗೊಳಕ್ ಹೋಗ್ಬೇಡ್ರಿ. ಮಸ ಈಸ್ ಈಕ್ವಲ್ ಟು 2 ಗುಣಾಕಾರ 2 ಈಸ್ ಈಕ್ವಲ್ ಟು 4. ಹಿಂಗಾರ ಮಾಡ್ಬೋದು. ಕ್ಲಿಯರ್? ಅಥವಾ ಈ ರೀತಿ ಆದ್ರೂ ಮಾಡ್ಬೋದು ನೋಡ್ರಿ. ಕ್ಲಿಯರ್? 4 ಮತ್ತು 16 ಯಾವ ಮಧ್ಯ ಆಗದಾವ? 4ರ ಮಧ್ಯ ಆಗೋದಾವ. 4 ಒಂದ್ಲೆ 4, 4 4ಲೆ 16. 1 ಮತ್ತು 4 1ನ್ನ ಬಿಟ್ಟು ಯಾವ ಮಧ್ಯಾಗೂ ಇಲ್ಲ, 1ನ್ನ ತೊಗೊಳಕ್ ಹೋಗ್ಬೇಡ್ರಿ. ಕ್ಲಿಯರ್? ಮಸ ಏನಾಗತ್ತ? 4 ಆಗತ್ತ. ಕ್ಲಿಯರ್? ಮಸ ಈ ರೀತಿ ಯಾರು ಮಾಡ್ರಿ, ಈ ರೀತಿ ಯಾರು ಮಾಡ್ರಿ, ಯಾವ್ದು ಮಾಡಿರೋ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 6 ಮತ್ತು 8ರ ಮಸವನ್ನ ಕಂಡಿಡಿಬೇಕಂತ. 6 ಮತ್ತು 8. 6 ಮತ್ತು 8 ಯಾವ ಮಧ್ಯ ಆಗದಾವ? 2ರ ಮಧ್ಯ ಆಗದಾವ. 2 3ಲೆ 6, 2 4ಲೆ 8. 3 ಮತ್ತು 4 ನೋಡಿದಾಗ ಯಾವ ಮಧ್ಯಾಗೂ ಇಲ್ಲ, 1ನ್ನ ಬಿಟ್ಟ 1ನ್ನ ತಗೊಳಕ್ ಹೋಗ್ಬಾರ್ದು ಅಂತ ಹೇಳಿನಿ. ಕ್ಲಿಯರ್? ಮಸ ಈಸ್ ಈಕ್ವಲ್ ಟು 2. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, 12 ಮತ್ತು 16ರ ಮಸವನ್ನ ಕಂಡಿಡಿಬೇಕಂತ ನೋಡ್ರಿ. 12, 16. ಕ್ಲಿಯರ್? ಇವೆರಡು 2ರ ಮಧ್ಯ ಆಗೋದಾವ, 4ರ ಮಧ್ಯ ಆಗೋದಾವ. ಅದ್ರೊಳಗೆ ದೊಡ್ಡದು ಯಾವ್ದಲ್ಲ ಅದನ್ನ ತೊಗೊಂಡ್ಬಿಡ್ರಿ. 4ನ್ನ 4 3ಲೆ 12, 4 4ಲೆ 16. 3 ಮತ್ತು 4 ಯಾವ ಮಧ್ಯಾಗೂ ಇಲ್ಲ, ಆದ್ರಿಂದ ಮಸ 4. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ಕ್ವಶನ್,
12 ಮತ್ತು 15ರ ಮಸವನ್ನ ಕಂಡಿಡಿಬೇಕಂತ. ಕ್ಲಿಯರ್? 12 ಮತ್ತು 15ರದ್ದು. 12 ಮತ್ತು 15 ಯಾವ ಮಗ್ಯಾಗ ಅದಾವ? 3 ಮಗ್ಯಾಗ ಅದಾವ. 3 4 12, 3 5 15. ಕ್ಲಿಯರ್? 4 ಮತ್ತು 5 ಯಾವ ಮಗ್ಯಾಗೂ ಇಲ್ಲ, ಆದ್ದರಿಂದ ಮಸ 3 ಆಗತ್ತ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. 15 ಮತ್ತು 20ರ ಮಸವನ್ನ ಕಂಡಿಡಿಬೇಕಂತ. ಬರ್ಕೋಣ ಫಸ್ಟ್ 15 ಮತ್ತು 20. 15 ಇವು 15 ಮತ್ತು 20 ಯಾವ ಮಗ್ಯಾಗ ಅದಾವ? 5ರ ಮಗ್ಯಾಗ ಅದಾವ. 5 3 15, 5 4 20. 3 ಮತ್ತು 4 ಯಾವ ಮಗ್ಯಾಗಿಲ್ಲ, ಆದ್ದರಿಂದ ಮಸ 5. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. 4 6 8ರ ಮಸ ಕಂಡಿರಿ ಅಂದಾನ. ಇಲ್ಲಿ 3 ಸಂಖ್ಯೆ ಕೊಟ್ಟಾನ. ಬರ್ಕೋಣ ಫಸ್ಟ್ 4 6 8. ನೋಡ್ರಿ 4 6 8 ಯಾವ ಮಗ್ಯಾಗ ಅದಾವ? 2ರ ಮಗ್ಯಾಗ ಅದಾವ. 2 2 4, 2 3 6, 2 4 8. ಮತ್ ನೋಡ್ರಿ 2 ಮತ್ತು 3 ಮತ್ತು 4 ಯಾವ ಮಗ್ಯಾಗ ಅದಾವ? ಯಾವ ಮಗ್ಯಾಗೂ ಇಲ್ಲ. ಒಂದನ್ ಬಿಟ್ಟ ಒಂದನ್ ತಗೊಂಡ್ರಿ ಅಂದ್ರೆ ಕಂಟಿನ್ಯೂ ಹಂಗ ಹೋಗ್ತೈತಿ. ಒಂದ್ ತಗೊಳಕ ಹೋಗ್ಬೇಡ್ರಿ. ಇವಾಗ ಮಸ ಎಷ್ಟಾಗತ್ತ? 2 ಆಗತ್ತ. ನೆಕ್ಸ್ಟ್ ಕ್ವಶನ್. 10 12 ಮತ್ತು 15ರ ಮಸವನ್ನ ಕಂಡಿಬೇಕಂತ. ನೋಡ್ರಿ 10 12 15 ಇವು ನೋಡ್ರಿ ಇವಕ್ಕೂರ್ ಮಸ 3 ಸಂಖ್ಯೆ ಯಾವ ಮಗ್ಯಾಗ ಅದಾವ? ಯಾವ ಮಗ್ಯಾಗೂ ಇಲ್ಲ. 1ರ ಮಗ್ಯಾಗ ಮಾತ್ರ ಅದಾವ. ಒಂದು ಸಲ ತಗೊಂಡ್ಬಿಡ್ರಿ. ಮಸ ಏನಾಗತ್ತ? 1. ಮಸ 1. ಯಾವ ಮಗ್ಯಾಗಿಲ್ಲ ಅಂದ್ರೆ 1ರ ಮಗ್ಯಾಗ ಇದ್ದೇ ಇರ್ತಾವ. ನೆಕ್ಸ್ಟ್ ಕ್ವಶನ್. 10 ಮತ್ತು 20ರ ಮಸವನ್ನ ಕಂಡಿಡಿಬೇಕಂತ. ನೋಡ್ರಿ 10 20 ನೋಡ್ರಿ 10 ಮತ್ತು 20 5ರ ಮಗ್ಯಾಗ ಅದಾವ, ಜೊತೆಗೆ 10ರ ಮಗ್ಯಾಗ ಅದಾವ. ಅದ್ರೊಳಗೆ ನಾವು 10 ತಗೊಬಿಡೋಣ ಅಂದ್ರೆ ಲಗುನ ಒಂದೇ ಸ್ಟೆಪ್ಪಿಗೆ ಆನ್ಸರ್ ಬರ್ತದ. 10 1 10, 10 2 20. ಕ್ಲಿಯರ್? ಮಸ 1 ಮತ್ತು 2 ಒಂದನ್ ಬಿಟ್ಟು ಯಾವ ಮಗ್ಯಾಗಿಲ್ಲ, ಅಷ್ಟಕ್ಕ ಲೆಕ್ಕ ನಿಲ್ಲಿಸ್ರಿ. 10 ಮತ್ತು 20ರ ಮಸ 10 ಆಗತ್ತ. ಕ್ಲಿಯರ್? ಅದ 10 ಮತ್ತು 20ರ ಮಸ ನೋಡ್ರಿ ಈ ರೀತಿನೂ ಮಾಡ್ಬೋದು. 5ರ ಮಗ್ಯಾಗ ಅದಾವ. 5 2 10, 5 4 20. ಮತ್ತು 2ರ ಮಗ್ಯಾಗ ಅದಾವ. 2 1 2, 2 2 4. ಮ ಸ ಇಸ್ ಈಕ್ವಲ್ ಟು 5 ಗುಣಾಕಾರ 2, 5 2 10. ಕ್ಲಿಯರ್? ಇದು ಕರೆಕ್ಟಾ? ಅದು ಕರೆಕ್ಟ್ ನೋಡ್ರಿ. ನೆಕ್ಸ್ಟ್ ಕ್ವಶನ್. 10 20 ಮತ್ತು 30ರ ಮಸವನ್ನ ಕಂಡಿಡಿಬೇಕಂತ. 10 20 30ರ ಮಸವನ್ನ ಕಂಡಿಡಿಬೇಕಂತ. ಇವು 3 ಸಂಖ್ಯೆ ಯಾವ ಮಗ್ಯಾಗ ಅದಾವ? 10ರ ಮಗ್ಯಾಗ ಅದಾವ. 10 1 10, 10 2 20, 10 3 30. 1 2 3 ಒಂದನ್ ಬಿಟ್ಟು ಯಾವ ಮಗ್ಯಾಗಿಲ್ಲ. ಆಲ್ರೆಡಿ ನಾವು 10 ತಗೊಂಡೇವಿ. ಒಂದನ್ನ ತಗೊಳಕ್ ಹೋಗ್ಬಾರ್ದೆ. ಸೆಕೆಂಡ್ ಸ್ಟೆಪ್ ಒಳಗ ಮ ಸ ಎಷ್ಟಾಗತ್ತ? 10 ಆಗತ್ತ. ಕ್ಲಿಯರ್? ಹಂಗೂ ಮಾಡಬಹುದು, ಇಲ್ಲ ಅಂದ್ರೆ ಈ ರೀತಿನೂ ಮಾಡಬಹುದು. 10 20 ಮತ್ತು 30 ಇವೆರಡು 5ರ ಮಗ್ಯಾಗ ಅದಾವ. 5 ತಗೊಳ್ಳೋಣ. 5 2 10, ಸಾರಿ 5 2 10, 5 4 20, 5 6 30. ಈಗ ನೆಕ್ಸ್ಟ್ 2 2 1 2, 2 2 4, 2 3 6. 1 2 3 ಯಾವ ಮಗ್ಯಾಗಿಲ್ಲ. ಇಷ್ಟಕ್ಕೆ ನಿಲ್ಲಿಸ್ರಿ. ಮಸ 5 ಗುಣಾಕಾರ 2, 5 2 10. ಕ್ಲಿಯರ್? ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. 20 30 ಮತ್ತು 40ರ ಮಸವನ್ನ ಕಂಡಿಬೇಕಂತ. ನೋಡ್ರಿ 20 30 40ರ ಮಸವನ್ನ ಕಂಡಿಬೇಕಂತ. ಇವ ಇಷ್ಟು 10ರ ಮಗ್ಯಾಗ ಅದಾವ. 10 2 20, 10 3 30, 10 4 40. ಈ 2 3 4 ಒಂದನ್ ಬಿಟ್ಟು ಯಾವ ಮಗ್ಯಾಗ ಇಲ್ಲ. ಒಂದನ್ನ ತಗೊಳಕ್ ಹೋಗ್ಬೇಡ್ರಿ. ಮಸ ಎಷ್ಟಾಗತ್ತ? 10 ಆಗತ್ತ. ಕ್ಲಿಯರ್? 5 ತಗೊಂಡು ಮಾಡ್ಬೋದು ನೋಡ್ರಿ. ಅದನ್ನ ನೀವು ಮಾಡ್ರಿ. ನೆಕ್ಸ್ಟ್ ಕ್ವಶನ್. 9 18 36ರ ಮಸವನ್ನ ಕಂಡಿಬೇಕಂತ. ನೋಡ್ರಿ 9 18 36. 9 18 36 ಯಾವ ಮಗ್ಯಾಗ ಅದಾವ? 9ರ ಮಗ್ಯಾಗ ಅದಾವ. 9 1 9, 9 2 18, 9 4 36. 1 2 4 ಯಾವ ಮಗ್ಯಾಗೂ ಇಲ್ಲ. ಆದ್ದರಿಂದ ಮಸ ಎಷ್ಟಕ್ಕೈತಿ? 9 ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್. 10 25 ಮತ್ತು 30ರ ಮಸವನ್ನ ಕಂಡಿಡಿಬೇಕಂತ. 10 25 ಮತ್ತು 30ರ ಮಸವನ್ನ ಕಂಡಿಡಿಬೇಕಂತ. 10 25 35ರ ಮಗ್ಯಾಗ ಅದಾವ. 5 2 10, 5 5 25, 5 6 30. 2 5 6 ಯಾವ ಮಗ್ಯಾಗೂ ಇಲ್ಲ. ಆದ್ದರಿಂದ ಮಸ ಇಸ್ ಈಕ್ವಲ್ ಟು 5.
ನೆಕ್ಸ್ಟ್ ಕ್ವಶನ್. 2 ಗುಣಾಕಾರ 3 ಮತ್ತು 3 ಗುಣಾಕಾರ 5 ಮೊಸವನ್ನ ಕಂಡುಹಿಡಿಬೇಕಂತ ನೋಡ್ರಿ. ಕ್ಲಿಯರ್? ಈ ಬರುವಂತ ಎಕ್ಸಾಮ್ ಒಳಗ ಕೇಳಾಕತ್ತಾನ. ಕೆಎದವ್ರು ತೆಗಿಯೋ ಕ್ವಶನ್ ಪೇಪರ್ ಈ ರೀತಿ ಕ್ವಶನ್ಸ್ ಬರಾಕತ್ತಾವ. ಕ್ಲಿಯರ್? ಈಸಿ ಅದಾವ, ಕರೆಕ್ಟ್ ಆಗಿ ನೋಡ್ರಿ. ಆಲ್ರೆಡಿ ನಾವು ಲಸಾದೊಳಗೂ ಈ ರೀತಿ ಲೆಕ್ಕ ತಗೊಂಡು ಲಸ ಮಾಡೇವಿ, ಮಸಾದೊಳಗೂ ಇಂಥ ಲೆಕ್ಕ ಆಯ್ಕೆ ಮಾಡ್ಕೊಂಡೇನಿ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡ್ರಿ, ಕರೆಕ್ಟ್ ಆಗಿ ಕೇಳ್ರಿ. 2 ಗುಣಾಕಾರ 3 ಕೊಟ್ಟಾನ, 3 ಗುಣಾಕಾರ 5 ಕೊಟ್ಟಾನ. ಕೊಟ್ಟಂತ ಸಂಖ್ಯೆನ ಬರ್ಕೊಂಡೆ. ಇವಾಗ ನೋಡ್ರಿ, 2 ಕಡೆ ಇರುವಂಗ್ ಬರ್ಕೋಬೇಕ. ಇಲ್ಲಿ 2 ಐತಿ, ಇದ್ರೊಳಗೆ ಈ ಸಾಲೊಳಗೆ 2 ಇಲ್ಲ, ಅದ್ರ ಸಂಬಂಧ 2 ಯಾವ್ದಿಲ್ಲಲ್ಲ ಅದನ್ನ 0 ಬರ್ಕೋಬೇಕಂತ ಆಲ್ರೆಡಿ ನಾನು ಆ ಕ್ಲಾಸ್ ಒಳಗೆ ಹೇಳ್ಕೊಟ್ಟೇನಿ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇಲ್ಲಿ 3 ಐತಿ, ಇಲ್ಲಿ 5 ಐತಿ, ಅಲ್ಲಿ 5 ಇಲ್ಲ, 5 ಬರ್ಕೊಂಡಿವಿ. ಹೌದಾ? ನೋಡಿ, ಎರಡು ಕಡೆ ಕಾಮನ್ ಅದು. ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 5 ಐತಿ, ಇಲ್ಲಿ 5 ಐತಿ. 3 ಸಂಖ್ಯೆ ಸಾಮಾನ್ಯ ಅದು. ಅದ್ರೊಳಗ ಮೊಸವನ್ನ ಹೆಂಗ್ ಕಂಡಿಬೇಕಂದ್ರ 2 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಲಸವನ್ನ ಹೆಂಗ್ ಕಂಡಿಬೇಕ? 2 ಕಡೆ ಇರ್ಬೇಕ, ದೊಡ್ಡದಾಗಿರ್ಬೇಕ. ಮೊಸವನ್ನ 2 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಕ್ಲಿಯರ್? ನೋಡ್ರಿ, 2 ಸಣ್ಣದೋ ಏನ್ 2 ಸಣ್ಣದೋ? 2 ಸಣ್ಣದು. ಕ್ಲಿಯರ್? ನೆಕ್ಸ್ಟ್ 3 ಸಣ್ಣದೋ ಏನ್ 3 ಸಣ್ಣದೋ? 2 ಕಡೆ 3 ಅನ್ನೋದೈತಿ, ಒಂದ್ಸಾಲಿ ಬರ್ಕೊಳ್ಳೋಣ. 5 ಸಣ್ಣದೋ ಏನ್ 5 ಸಣ್ಣದೋ? 5 ಅನ್ನೋದು ಸಣ್ಣದು. ಕ್ಲಿಯರ್? ನೆಕ್ಸ್ಟ್, ಯಾವುದೇ ಸಂಖ್ಯೆ ಘಾತ 0 ಅಂದ್ರ ಅದ್ರ ಬೆಲೆ 1. 3 ಅಂದ್ರ ಅದ್ರ ಬೆಲೆ 3. 3 ಒಂದ್ಲೆ 3. 5 ಒಂದು ನಂಬರ್ ಘಾತ 0 ಅಂದ್ರ ಅದ್ರ ಬೆಲೆ 1. ಘಾತಾಂಕ ನಿಯಮದೊಳಗ ಕಲ್ಕೊಂಡೇವಿ. A ಘಾತ 0 = 1 ಅಂತ ಅಂದ್ರ ಯಾವುದೇ ನಂಬರ್ ಘಾತ 0 ಆಗಿತ್ತಂದ್ರ ಅದ್ರ ಬೆಲೆ 1 ಆಗಿರ್ತದ. 1 3 3 ಒಂದ್ಲೆ 3. ಮೊಸ 3 ಆತ್ ನೋಡ್ರಿ. ಕ್ಲಿಯರ್? ಫಸ್ಟ್ ಗೆ ಕೊಟ್ಟಂತ ಸಂಖ್ಯೆನ ಬರ್ಕೊಳ್ರಿ, ಸಾಮಾನ್ಯ ಅಪವರ್ತನಗಳಾಗಿ ಗುರುತಿಸ್ರಿ. ಫಸ್ಟ್ ಬರ್ಕೊಳ್ರಿ. ಇಲ್ಲಲ್ಲ ಅದನ್ನ ಘಾತ 0 ಅಂತ ಬರೀರಿ. ಅದರೊಳಗ ಮೊಸವನ್ನ ಹೆಂಗ್ ಕಂಡಿಬೇಕ? 2 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಲಸವನ್ನ ಹೆಂಗ್ ಕಂಡಿಬೇಕ? 2 ಕಡೆ ಇರ್ಬೇಕ, ದೊಡ್ಡದಾಗಿರ್ಬೇಕ. ಕ್ಲಿಯರ್? ಆರಾಮ್ ಮಾಡ್ಕೊಂತ ಹೋಗ್ಬೋದು ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 16ನೇ ಕ್ವಶನ್. 2 ಗುಣಾಕಾರ 3 ಮತ್ತು 2 ಗುಣಾಕಾರ 5 ಮೊಸವನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದಾನ. ಫಸ್ಟ್ 2 ಗುಣಾಕಾರ 3 ಬರ್ಕೊಂಡೆ. 2 ಗುಣಾಕಾರ 5 2 ಅನ್ನೋದು 2 ಕಡೆ ಐತಿ, 3 ಅನ್ನೋದು ಇಲ್ಲಿ ಐತಿ, ಇಲ್ಲಿಲ್ಲ. 3 0. ಕ್ಲಿಯರ್? ಇಲ್ಲಿ 5 ಐತಿ, ಅಲ್ಲಿ ಮ್ಯಾಲಿಲ್ಲ, ಅದಕ್ಕ 5 ಫಸ್ಟ್ ಬರ್ಕೋಬೇಕಿಷ್ಟ. ಆಮೇಲೆ ಮೊಸವನ್ನ ಹೆಂಗ್ ಕಡಿಬೇಕತ್ತೇನ್ರ? 2 ಈ ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. 2 ಮತ್ತು 2 ನೋಡಿದಾಗ 2 2 ಕಡೆ ಸೇಮ್ ಐತಿ, ಬರ್ಕೊಳ್ಳೋಣ. 3 ಚಿಕ್ಕದೇನು? 3 ಚಿಕ್ಕದವು. 3 ಅನ್ನೋ ಸಣ್ಣದಾಗತ್ತ. 5 ಸಣ್ಣದೇನು? 5 ಸಣ್ಣದ ನೋಡಿದಾಗ 5 ಸಣ್ಣದಾಗತ್ತ. ಕ್ಲಿಯರ್? 2 ಒಂದ್ಲೆ 2. 3 ಅದ್ರ ಬೆಲೆ 1. ಕ್ಲಿಯರ್? 5 ಸಣ್ಣದಾಗೈತಿ ನೋಡ್ರಿ. ಕ್ಲಿಯರ್? 5 ಅದ್ರ ಬೆಲೆ 1. 2 ಒಂದೇ 2. ಮೊಸ 2 ಆಗತ್ತ. ಕ್ಲಿಯರ್? ಅರ್ಥ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ಕ್ವಶನ್ ನೋಡೋಣ. 2 ಗುಣಾಕಾರ 5 ಬರ್ಕೋಣ. ಫಸ್ಟ್ 2 ಗುಣಾಕಾರ 5 2 ಗುಣಾಕಾರ 3 ಗುಣಾಕಾರ 5 ಇಲ್ಲಿ 2 ಐತಿ, ಇಲ್ಲಿ 2 ಐತಿ, ಇಲ್ಲೇ ಇದೈತಿ, ಇಲ್ಲೇ ಇದೈತಿ, ಇಲ್ಲಿ 3 ಐತಿ, ಮ್ಯಾಲ್ 3 ಇಲ್ಲ. 3 ಬರ್ಕೊಂಡೆ. ಮೊಸವನ್ನ ಕನ್ನಡ ಬಿಡೋಣ. ಮ ಸ = 2 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. 2 ಸಣ್ಣದೋ? 2 ಸಣ್ಣದೋ? 2 ಸಣ್ಣದ. 5 ಸಣ್ಣದೇನ? 5 ಸಣ್ಣದೋ? 2 ಕಡೆ ಸೇಮ್ ಐತಿ, ಒಂದ್ಸಲ ಬರ್ಕೊಳ್ಳೋಣ. 3 ಸಣ್ಣದೇನ್? 3 ಸಣ್ಣದೋ? 3 ಅನ್ನೋ ಸಣ್ಣದು. ಕ್ಲಿಯರ್? ನೆಕ್ಸ್ಟ್ 2 ಒಂದ್ಲೆ 2. 5 ಒಂದ್ಲೆ 5. 3 ಅಂದ್ರೆ ಅದ್ರ ಬೆಲೆ 1. 2 5 10. 10 ಒಂದ್ಲೆ 10. ಕ್ಲಿಯರ್? ನೋಡ್ರಿ, ಇದ್ರ ಮೊಸ ಎಷ್ಟು ಬಂತ? 10 ಬಂತ. 2 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ಚಿಕ್ಕ ತಗೊಂಡ ಲೆಕ್ಕ ಮಾಡ್ಕೊಂತ ಹೋಗ್ಬೇಕ, 10 ಬರ್ತದ ನೋಡ್ರಿ. ನೆಕ್ಸ್ಟ್ ಕ್ವಶನ್. 2 ಗುಣಾಕಾರ 3 ಐತಿ, 3 ಸಂಖ್ಯೆ ಕೊಟ್ಟಾನಿಲ್ಲ. 2 ಗುಣಾಕಾರ 3 3 ಗುಣಾಕಾರ
5 ರ ಘಾತ 1, 2 ರ ಘಾತ 2 ಗುಣಾಕಾರ 5 ರ ಘಾತ 1, 3 ಸಂಖ್ಯೆ ಸಿಕ್ಕಾವ. ಕ್ಲಿಯರ್. ಇಲ್ಲಿ 2 ಐತಿ, ಇಲ್ಲಿ 2 ಇಲ್ಲ, ಅದರ ಸಂಬಂಧ 2 ರ ಘಾತ 0, ಇಲ್ಲಿ 2 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಐತಿ, ಇಲ್ಲಿ 3 ಇಲ್ಲ, 3 ರ ಘಾತ 0. ಹೌದಾ. ನೆಕ್ಸ್ಟ್ ಇಲ್ಲಿ 5 ಐತಿ, ಇಲ್ಲೇ 5 ಐತಿ, ಅಲ್ಲಿ 5 ಇಲ್ಲ, 5 ರ ಘಾತ 0, ಎಲ್ಲಿ ಇಲ್ಲಲ್ಲ ಅದ್ರ ಘಾತ 0 ಬರ್ಕೋಬೇಕ ಫಸ್ಟ್. ಆಮೇಲೆ ಮ ಸ ಅ ಹೆಂಗ್ ನಡಿಬೇಕ, 3 ಕಡೆ ಇರ್ಬೇಕ, ಚಿಕ್ಕದಾಗಿರ್ಬೇಕ. ನೋಡ್ರಿ 2 ನೋಡಕತ್ತೀನಿ, 2 ರ ಘಾತ 2 ಸಣ್ಣದೋ ಏನು, 2 ರ ಘಾತ 0 ಸಣ್ಣದೋ ಏನು, 2 ರ ಘಾತ 2 ಸಣ್ಣದೋ, 2 ರ ಘಾತ 0 ಸಣ್ಣದ ಇಂಟು 3 ರ ಘಾತ 1 ಸಣ್ಣದೋ ಏನು, 3 ರ ಘಾತ 1 ಸಣ್ಣದೋ ಏನು, 3 ರ ಘಾತ 0 ಸಣ್ಣದೋ, 3 ರ ಘಾತ 0 ಸಣ್ಣದ. 5 ರ ಘಾತ 0 ಸಣ್ಣದೋ ಏನು, 5 ರ ಘಾತ 1 ಸಣ್ಣದೋ ಏನು, 5 ರ ಘಾತ 1 ಸಣ್ಣದೋ, 5 ರ ಘಾತ 0 ಸಣ್ಣದ. ಕ್ಲಿಯರ್. ಯಾವುದೇ ಸಂಖ್ಯೆ ಘಾತ 0 ಅಂದ್ರೆ 1, ಯಾವುದೇ ಸಂಖ್ಯೆ ಘಾತ 0 ಅಂದ್ರೆ 1, ಯಾವುದೇ ಸಂಖ್ಯೆ ಘಾತ 0 ಅಂದ್ರೆ 1. 1 ಒಂದ್ಲೆ 1, 1 ಒಂದ್ಲೆ 1, ಮಸ ಅ 1 ಆಕೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ಲಿಯರ್. ಇಷ್ಟು ಕ್ವಶನ್ ಮುಗಿದು 17 ಕ್ವಶನ್ ತಗೊಂಡಿದ್ದೆ, 17 ಕ್ವಶನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದೆ. ಕ್ಲಿಯರ್. ಇಲ್ಲ ಮಸವನ್ನ ಕಂಡುಹಿಡಿಯೋದು ನಿಮಗೆ ಅರ್ಥ ಆಗೈತೆ ಅನ್ಕೋತೀನಿ. ಕ್ಲಿಯರ್. ಈ ಕ್ಲಾಸ್ ನಿಮಗೆ ಏನಾದರೂ ಇಷ್ಟ ಆತಂದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಏನು ಮಾಡ್ತಾ ಇದ್ದೀನಿ. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.